ಕಳ್ಳಿ, ಹ್ಞೂ ಹುಲಿ, ಹ್ಞೂ ಸಿಂಹ ಎಲ್ಲ ಇದ್ವು. ಚೆನ್ನಾಗಿದ್ವಾ ಹೆಂಗೆ? ಚೆನ್ನಾಗಿದ್ವು. ಭಾರಿ ಚೆನ್ನಾಗಿದ್ವು. ಎಲ್ಲ ಅವರೆಲ್ಲ ಸರಿ ಹೋಗ್ಲಿಲ್ಲ. ಏನೋ ಗೊತ್ತಾಗಲ್ಲ ನನಗೆ. ಪ್ರಾಣಿಗಳ ಬಗ್ಗೆ ಎಲ್ಲ ಹೇಳಿ ಹೆಂಗಿದ್ವು ಏನು ಅಂತ. ಅಲ್ಲ ಸಾಯಂಕಾಲ ಅವಲ್ಲ ಪಕ್ಷಿ ಪ್ರಾಣಿ ಎಲ್ಲ ನೋಡ್ದಲ್ಲ ಏನು ಅನ್ನಿಸ್ತು ಅದ್ರ ಬಗ್ಗೆ ಹೇಳು. ಏನು ಹೇಳಕ್ಕೋ ನಾನು ಏನು ಅನ್ನಿಸ್ತು ಈಗ ಫಸ್ಟ್ ಟೈಮ್ ನೋಡಿದ್ಯಾ ಜೀವನದಾಗಿ? ಸುತ್ತ ಹೋದ್ರೆ ಯಾರು ಅಂತ ಬಿಡಲ್ಲ. ಹಾಂ ಒಂಥರ ಏನು ಖುಷಿ ಆಯ್ತವಿ ಅದಕ್ಕೆ ನಿನಗೆ ಜೀವನದಾಗ ನೋಡಿದ್ಯಲ್ಲ ಏನು ಅನ್ನಿಸ್ತು? ನಮಗೆ ಅವು ಇದ್ರಾಗ ಒಂದು ಪಟ್ಟು ಹೋಯ್ತು ಕಳಲ್ಲಿ ಇಲ್ಲ ಕರ್ಕೊಂಡು ಹೋಯ್ತು ಕಣ ಟೂರ್ ನಮ್ಮನೇನು ಅಯ್ಯೋ ಏನು ಇವಾಗ ಯಾವ ಪಟ್ಟಿ ಹಾಂ ಇಲ್ಲಿ ಚೆನ್ನಾಗಿಲ್ಲ ಏನಾಗಿದ್ದಾವೆ ಏನಾಗಿದೆ? ಒಬ್ಬಳೇಸ ಅವೆಲ್ಲ ಎಲ್ಲ ಬಡುಕಲ ಲಾಸ ಅಲ್ಲ ಅಲ್ಲಿ ಲಾಸ್ ಆಗಲ್ಲ. ನೀನು ಹೊತ್ತಿ ಬಂದಲ್ಲ 300-500 ರೂಪಾಯಿ ಅಂದಲ್ಲ ಅದ್ರ ಹೋಗಿ ಲಾಸ್ ಆಕತ್ತು. ಹೆಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದಾರಾ? ಏನಪ್ಪ ಅಂದರೆ ಇವತ್ತಿನ ನೀವು ವಿಡಿಯೋ ಸ್ಟಾರ್ಟಿಂಗಲ್ಲಿ ನೋಡಿರುವಂಗೆ ನಮ್ಮ ತಾತನ ಮೊನ್ನೆ ಮೈಸೂರಿಗೆ ಕರ್ಕೊಂಡೋಗಿದ್ದೆ. ಅಲ್ಲಿ ಮೈಸೂರು ಝೂಗೆ ಕರ್ಕೊಂಡೋಗಿದ್ದೆ. ಆ ಝೂ ಬಗ್ಗೆ ರಿವ್ಯೂ ಕೊಡು ಅಂತ ನಾನು ಕೊಡಿಸಿದ್ದೆ. ರಿವ್ಯೂ ತುಂಬ ಫನ್ನಿಯಾಗಿ ತುಂಬ ಒಂಥರ ಎಂಟರ್ಟೈನಿಂಗ್ ಆಗಿ ಚೆನ್ನಾಗಿ ಕೊಟ್ಟಿದ್ದೆ. ಒಂಥರ ಒಂದ್ಸತಿ ಇಷ್ಟ ಆದ ಅನಿಸುತ್ತೆ ಅಂತ ಅನ್ನತ್ತೆ, ಇನ್ನೊಂದ್ಸತಿ ಇಷ್ಟ ಆಗಿಲ್ಲ ಅಂತ ಅನ್ನತ್ತೆ. ಇವತ್ತು ವಿಡಿಯೋ ಸಂಪೂರ್ಣವಾಗಿ ತುಂಬ ಕಾಮಿಡಿ ಆಗಿದೆ. ಎಲ್ಲಿ ಸ್ಕಿಪ್ ಮಾಡೋದು ಕೊನೆ ತನಕ ನೋಡಿ. ಎಲ್ಲ ಏನು ಸಬ್ಸ್ಕ್ರೈಬ್ ಇಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿನ್ನೆ ಸರ್ ಝೂಗ್ ಹೋದ್ವಲ್ಲ, ಹೆಂಗೆ ಏನು ಅನ್ನಿಸ್ತು? ನೀನು ಕರೆಕ್ಟಾಗಿ ಹೇಳಬೇಕು. ಅದೇನು ಅನ್ನಿಸ್ತು ಅದ್ರ ಬಗ್ಗೆ? ಗೊತ್ತಾಗಲ್ಲ. ಅಲ್ಲ ಏನು ಅನ್ನಿಸ್ತು ಹೇಳು. ಝೂಗ್ ಹೋಯ್ದ್ವಲ್ಲಪ್ಪ, ನಾನು ಸರಿ ಹೋಗ್ಲಿಲ್ಲ ಏನಾಯ್ತು? ಪ್ರಾಣಿಗಳ ಬಗ್ಗೆ ಎಲ್ಲ ಹೇಳಿ ಹೆಂಗಿದ್ವು ಏನು ಅಂತ. ಅಲ್ಲ ಸಾಯಂಕಾಲ ಅವಲ್ಲ ಏನಾಗಿದ್ದಾವೆ? ನಿನಗೇನು ಒಂಥರ ಮಾಡಿದ್ದು? ಪಕ್ಷಿ ಪ್ರಾಣಿ ಎಲ್ಲ ನೋಡ್ದಲ್ಲ ಏನು ಅನ್ನಿಸ್ತು ಅದ್ರ ಬಗ್ಗೆ ಹೇಳು. ಏನು ಹೇಳಕ್ಕೋ ನಾನು ಏನು ಅನ್ನಿಸ್ತು ಈಗ ಫಸ್ಟ್ ಟೈಮ್ ನೋಡಿದ್ಯಾ ಜೀವನದಾಗಿ? ಸುತ್ತ ಹೋದ್ರೆ ಯಾರು ಅಂತ ಬಿಡಲ್ಲ. ಹಾಂ ಒಂಥರ ಏನು ಖುಷಿ ಆಯ್ತವಿ ಅದಕ್ಕೆ ನಿನಗೆ ಜೀವನದಾಗ ನೋಡಿದ್ಯಲ್ಲ ಏನು ಅನ್ನಿಸ್ತು? ನಮಗೆ ಅವು ಇದ್ರಾಗ ಒಂದು ಪಟ್ಟು ಹೋಯ್ತು ಕಳಲ್ಲಿ ಇಲ್ಲ ಕರ್ಕೊಂಡು ಹೋಯ್ತು ಕಣ ಟೂರ್ ನಮ್ಮನೇನು ಅಯ್ಯೋ ಏನು ಇವಾಗ ಯಾವ ಪಟ್ಟಿ. ಹಾಂ ಇಲ್ಲಿ ಚೆನ್ನಾಗಿಲ್ಲ ಏನಾಗಿದ್ದಾವೆ ಏನಾಗಿದೆ? ಒಬ್ಬಳೇಸ ಅವೆಲ್ಲ ಎಲ್ಲ ಬಡುಕಲ ಚೆನ್ನಾಗಿಲ್ಲ, ಅಡ್ಡಾಡಲ್ಲ. ನಾನು ಒಳ್ಳೊಳ್ಳೆ ಅಂತ ಹೋಗಿದ್ದೀನಿ. ಈಗ 100 ರೂಪಾಯಿ ಕೊಟ್ಟಲ್ಲ, ಅದಕ್ಕೆ ಉಪಯೋಗ ಆಯ್ತಾ? ಯಾವ 100 ರೂಪಾಯಿ ಲಾಸ ಅಲ್ಲ ಅಲ್ಲಿ ಲಾಸ್ ಆಗಲ್ಲ. ನೀನು ಹೊತ್ತಿ ಬಂದಲ್ಲ 300-500 ರೂಪಾಯಿ ಅಂದಲ್ಲ ಅದ್ರ ಹೋಗಿ ಲಾಸ್ ಆಕತ್ತು. ಎಲೆಕ್ಟ್ರಿಕ್ ಗಾಡಿ ಅದು ಕರ್ಕೊಂಡು ಹೋಗ್ತಾರಲ್ಲ ಅದ್ರ ಇಷ್ಟ. ಅದು ಬಿಡು, ಅದು ಬೇಡ. 100 ರೂಪಾಯಿ ಕೊಟ್ಟು ಟಿಕೆಟ್ ತಗೊಂಡು ಹೋದೆ. ನೋಡಿದ್ಕೆ ಅನುಕೂಲ ಚೆನ್ನಾಗಿ ಅನ್ನಿಸ್ತು. ಚೆನ್ನಾಗಾಯ್ತು. 100 ರೂಪಾಯಿ ಕೊಟ್ಟಿದ್ದು ಲಾಸ್ ಅಲ್ಲ, ತುಂಬ ಊಟ ಆತು ಬಿಡ ಅಲ್ಲಿ. ಊಟ ಕೊಟ್ರೆ ಕಾಲೆಲ್ಲ ಒಟ್ಟಿ ಇಲ್ಲ ತಿಂಡಿ ಇಲ್ಲ ಅಲ್ಲಿ. ಒಟ್ಟಿಗೆ 100 ರೂಪಾಯಿ ಕೊಟ್ಟು ಉತ್ತಮ. ನೋಡ್ಬೋದು 100 ರೂಪಾಯಿ ಕೊಡು. ನನ್ನಿಂದ ಹೋಗಕ್ಕಾಗಲ್ಲ, ನಿನ್ನಿಂದ ನಡಕ್ಕಾಗಲ್ಲ ಒಟ್ಟಿಗೆ. ನಿನ್ನಿಂದ ಕಳೆದ ಮಾಡೋಲ್ಲ ಅಲ್ಲಿಗೆ. ಅದು ಒಂದು ಪಟ್ಟು ಹೋಗ್ಬಿಟ್ಟು ಆತು ಮತ್ತೆ ಇನ್ನೊಂದು ಹೊಡೋಲ್ಲ ನಾನು. ಒಟ್ಟಿಗೆ ಪ್ರಾಣಿಗಳೆಲ್ಲ ಇಕ್ತೀನಿ ಇಲ್ಲಿ ತಗೊಳ್ಳಿ. ಅದ್ರ ಬಗ್ಗೆ ಏನು ಅನ್ನಿಸ್ತು? ಏನು ಹೇಳ್ಬೇಕು ನನಗೆ. ನಮಗೆ ಸೆಲವಲ್ಲಪ್ಪ. ಏನಾಯ್ತು ನಿಮಗೆ? ಓಡಾಡಕ್ಕಾಗಲಿಲ್ಲ. ಅದೊಂದು ಬಿಟ್ರೆ ಒಳ್ಳೇದೇನಾದ್ರು ಹೇಳು. ಒಳ್ಳೇದೇನು ಅನ್ನಿಸ್ತು ಹೇಳು. ಒಳ್ಳೇದೇನು ಏನು ಅನ್ನಿಸ್ತು ನೀಗೆ? ಓಡಾಡಕ್ಕಾಗಲಿಲ್ಲ ಒಂದು. ಇನ್ನೊಂದು ಬೇರೆ ಇನ್ನೊಂದು ಕೈ ಕಾಲೆಲ್ಲ ಕಟ್ಟವು. ಅದೇ ಓಡಾಡಕ್ಕಾಗಲ್ಲ ಒಂದು. ಕಾಲೆಲ್ಲ ಕಟ್ಟಿವಲ್ಲಿ ಟೀ ಕುಡಿದು ಚೆನ್ನಾಗದ ನಾನು. ಆಮೇಲೆ ಇನ್ನೇನು ಬಂದ್ವಲ್ಲ ಟೀ ಕುಡಿದು ಬಂದು ಕುಂತಿ. ಪ್ರಾಣಿಗಳ ಬಗ್ಗೆ ಏನು ಅನ್ನಿಸ್ತು? ಪ್ರಾಣಿಗಳು ಸಿಂಹ ನೋಡಿದ್ವಲ್ಲ ಇದಾಗೆಲ್ಲ ಇದಾಗುತ್ತಾನೆ ಈಗ. ಅಲ್ಲ ಅದೇನಾಗಲ್ಲ. ಪ್ರಾಣಿಗಳು ಏನು ಚೆನ್ನಾಗದಾವ? ಹೆಂಗೆ ಚೆನ್ನಾಗಿಲ್ಲ? ಯಾಕೆ? ಇವತ್ತು ನೀರಿಂದ ಇದ್ದವಲ್ಲ ಅವು ಚೆನ್ನಾಗಿದ್ವಲ್ಲ. ಮೊಸಳೆಗಳು ಅವು. ಸಿಂಹ ಹುಲಿ ಎಲ್ಲ ಚೆನ್ನಾಗಿದ್ದು. ಹುಲಿ ಸಿಂಹ ಚೆನ್ನಾಗಿದ್ವಾ? ಧಾರಾವಾಹಿಕ ಇಲ್ಲಲ್ಲ, ಧಾರಾವಾಹಿ ಐತೆ ಈಗ ಧಾರಾವಾಹಿಕ ನನಗೆ. ಹುಲಿ ಸಿಂಹ ಅವೆಲ್ಲ ಹೆಂಗೆ? ಚೆನ್ನಾಗಿದ್ದು. ಬೇರೆ ಅವೇನೇ ಅವು ಶಾಲೆಗಿದ್ವಲ್ಲ ಅವು ಇಷ್ಟ ಅಂತ ತೋರಿಸಿದಲ್ಲ ನೀನು. ಈಗ ಅವು ಚೆನ್ನಾಗಿರೋ ಒಟ್ಟಿಗೆ ದಪ್ಪ ಇರಲಿಲ್ಲ ಅಂತಾನೆ. ಅವು ಚೆನ್ನಾಗಿ ಪ್ರಾಣಿಗಳು ಅಯ್ಯೋ ಅನ್ನಿಸ್ತದ್ರೆ ಅಂತಾನೆ ಹೆಂಗೆ? ಅಯ್ಯೋ ಅನ್ಸುತ್ತೆ. ಅಯ್ಯೋ ಅನ್ನಿಸ್ತದ್ರೆ ಯಾಕೆ?
ಊಟ ಸರಿ ಹಾಕಿಲ್ಲ ಅವಕ್ಕೆ ಊಟ ಸರಿ ಆಗ್ತಿಲ್ಲ. ಒಟ್ಟಿಗೆ ನೋಡ್ಬೋದಲ್ಲ ಹೋದ್ರೆ ಪಕ್ಷಿಗಳು. ಮತ್ತೆ ಹೋಗಿ ಗೊತ್ತಲ್ಲಿಗೆ ನೋಡಿ ಹೋನ ಅಲ್ಲ ಪಕ್ಷಿಗಳು ಇದ್ರಾಗ ಹೋಗೋಣ ಗಾಡಿ ಹೋಗೋಣ ನೋಡಿ ಪಕ್ಷಿಗಳು. 4 4 8 12 ಜನ ಹೋಗ್ಬೇಕು. 12 14 ಜನ ಹೋಗ್ಬೇಕು ಗಾಡಿಯಾಗೆ. ಒಂದು ಗಾಡಿಯಾಗ ಅವ್ನು 15 ದಿನ ಹೋಗ್ಲು. ಅದು ಭಾಳ ಲಾಸ. ಅದು ಒಂದು ಉತ್ಮನ ಲಾಸ ಅದ್ರಾಗೆ ಗಾಡಿಗೆ ಲಾಸು. 200 ರೂಪಾಯಿ ಕೊಟ್ಟು ಹೋಗ್ಬೇಕು. 200 100 ಬಂದು 500 ರೂಪಾಯಿ ಹೋಗ್ಬೋದು. ಹಿಂದೆ ಹೋಗ್ಬೇಕಾಯ್ತು ಹೋಗೋದು ಹೋಗುತ್ತೆ. ಅಲ್ಲ ಗಾಡಿಗೆ ಹೋದ್ 200 ರೂಪಾಯಿ ಕೊಟ್ಟು ಅಂದ್ರೆ ಉತ್ಮನ ಲಾಸ. ಗಾಡಿ ಹೋಗೋದು ಅದಕ್ಕೆ ಏನು ನೋಡಲ್ಲ. ಹಾವು ಪಾವು ನೋಡ್ತಿದ್ದಂಗೆ ಚಂದಗಾಯಿಸಿ ನೋಡೋಕ್ಕಾಗಲ್ಲ. ಹಾವು ಅವೆಲ್ಲ ತೋರ್ಸಲ್ಲ ನೀಟಾಗಿ. ನಾವು ಹಂಗೆ ನಡ್ಕೊಂಡ್ರೆ ಎಲ್ಲ ನೋಡ್ಬೋದು. ಮತ್ತೆ ಅದೇನೂ ಅಲ್ಲ. ಬೇರೆ ಏನೋ ಹೇಳಿ. ಏನು ಅನ್ನಿಸ್ತೀನಿ ಅಲ್ಲಿ ನೋಡ್ತಕ್ಕೆ ಬಂದವಲ್ಲ ಅತ್ತಾಗಲ್ಲ ನಾನು ಅಲ್ಲಿ ತುದಿಯಾಗೈತಿ ಗಾಡಿ ಹೋಗೋಣ ಅಂತ ಹೇಳ್ತೀರಾ. ಬರ್ತೀನಿ ಆದಷ್ಟು ಬಂದಲ್ಲಿ ಕೈ ಕಾಲ ಕಟ್ಟಿಬಿಡು ಈ ಕುಡಿಯೋಕೆ ಬೇಕು ನನಗೆ. ಅಲ್ಲಿ ಹೋಗೋದು ಒಳಗೆ ಹೋಗಂತ ಮಾಡಿದೆ. ಅಲ್ಲಿ ಎಲ್ಲ ರೇಟ್ ಭಾಳ ರೇಟ್ ಅಲ್ಲ. ಸಖತ್ ರೇಟ್ ಮಾಡಿದ್ದಾರೆ. ಅದು ಮತ್ತೆ ಒಂದೇ ಒಂದು ತಕ ಇನ್ನೊಂದು 2-3 ತಕ ಇರ್ಬೇಕಾಯ್ತಲ್ಲ. ಅದು ಟೀ ನೋವಲ್ಲ ಊಟ ತಿಂಡಿದ್ದೆ ಒಂದೇ ಒಂದು ತಕ ಇತ್ತು. ಅದು ಮತ್ತೆ ಇಲ್ಲಿ ಬಂದು ಕೊಡುವಲ್ಲ ಹೆಂಗೆ ಕ್ಲೀನ್ ಹೊರಗಡೆ ಫುಟ್ಪಾತ್ ಆಗಿ. ಮತ್ತೆ ಅದಷ್ಟೇ. ಮತ್ತೆ ಬೇರೆ ಏನೋ ಅನ್ನಿಸ್ತಾ ಹಾವುಗಳು ಹೆಂಗಿದ್ದು. ಅವಲ್ಲ ಹೆಬ್ಬಾವು ನಾಗರಾವು ಅನಕೊಂಡ ಅನಕೊಂಡ ಅವೆಲ್ಲ ಇದ್ವಲ್ಲ. ಅನಕೊಂಡ ಅವೆಲ್ಲ ಇದ್ವಲ್ಲ ಹೆಂಗ ಅನಿಸ್ತು. ದೊಡ್ಡ ಅದು ಬಣ್ಣ ಉಳಿದುತ್ತೆ. ಇಲ್ಲಿ ಹೇಳಿಲ್ಲ ಇಲ್ಲಿ ಅವು ದೊಡ್ಡ ಹಾವುಗಳು ಇದ್ವಲ್ಲ. ಅವು ಏನು ಅನಿಸ್ತು ನಿನಗೆ ಅದ್ರ ಬಗ್ಗೆ? ಒಂದು ಏನಾದ್ರು ಕಾಳಿಂಗ ಸರ್ಪ ಅವೆಲ್ಲ ಇದ್ವಲ್ಲ. ಸಣ್ಣ ಸಣ್ಣ ಇಷ್ಟಪ್ಪ ಅವು ಅವೇ ದೊಡ್ಡವು ಇದ್ವಲ್ಲ. ಉದ್ದನವು ಮುಂದಕ್ಕೆ ಹೋಗ್ತಿತ್ತಲ್ಲ ಉದ್ದಂದು. ಅದು ಅದೊಂದು 3-4 ಕೆಜಿ. ಮತ್ತೆ ಅದು ಇದು ಇನ್ನೊಂದು ದಪ್ಪ ಒಂದು ಪಕ್ಷಿ ಇತ್ತಲ್ಲ ದೊಡ್ಡದು. ಉಷ್ಟ್ರ ಪಕ್ಷಿ ಏನೋ ದೊಡ್ಡದಿತ್ತಲ್ಲ. ಉದ್ದಂದು ಅದು ಹೆಂಗಿತ್ತಲ್ಲ. ಚೆನ್ನಾಗಿತ್ತಲ್ಲ ಅದು. ಚೆನ್ನಾಗಿತ್ತಲ್ಲ ಅದು. ಇವು ಆಮೆಗಳು ಆಮೆಗಳು ಚೆನ್ನಾಗಿದ್ವಿ. ಆಮೇಲೆ ಇವಾಗ ಭಾಳ ಚೆನ್ನಾಗಿ ಮೀನು ಹಿಡಿಯವಲ್ಲ ಪಕ್ಷಿಗಳು ಕೊಕ್ಕರೆಗಳು. ಅವಕ್ಕೇನಂತಾರ ಕೊಕ್ಕರಲ್ಲೇ. ಅವ ಹೆಂಗಿದ್ದು ಹೇಳ್ಬೇಕು ನೀನು. ಚೆನ್ನಾಗಿದ್ದು ಎಲ್ಲಕ್ಕೂ ಚೆನ್ನಾಗಿ. ಮತ್ತೆ ಅವೇನು ಬಿಸಕ ಹೋಗೋಣ ತೆಗೆದು ಚೆನ್ನಾಗಿದ್ದು ಒಟ್ಟಿಗೆ ಭಾಳ. ಅದೇ ರೇಟ್ ಆಗುತ್ತಲ್ಲ ಇದು ಅದ್ಕಂಡು ಕೇಳ್ತಂದ್ರ ಅದಿನ್ ಹೇಳ. ಅದು ಏನಾರ ಆಗಲ್ಲ. ಅದೇನು ಆಗಲ್ಲ. ಅದೇನು ಮಾಡೋದು ನಿನಗೆ. ಮತ್ತೇನು ನವಿಲ್ ಹೆಂಗಿದ್ದು ನವಿಲು. ಮತ್ತೆ ಬೇರೆ ಆನೆ ಹೆಂಗಿತ್ತು. ಚೆನ್ನಾಗಿತ್ತು. ಆನೆಗಳು ಅವೆಲ್ಲ ಇದ್ವಲ್ಲ ಹೆಂಗ ಅನಿಸ್ತ ಆನೆಗಳು. ಎದ್ದಾಳೆ ಅವನು ಎದ್ದಾಡ್ಲಿ ಆನೆ. ಅವು ದೊಡ್ಡ ಇದ್ದಲ್ಲ. ಒಂದು ಆನೆ ಇತ್ತಲ್ಲ ಅದು ಚೆನ್ನಾಗಿದ್ದು ವಯಸ್ಸಾಗಿತ್ತಲ್ಲ ಅದು. ಅಯ್ಯೋ 3 ಇನ್ನೊಂದು 2 ಚೆನ್ನಾಗಿದ್ದು. ಆಮೇಲೆ ಇಲ್ಲಿ ಅಂತವು ಒಂಟಿ ಉದ್ದನವು. ಜಿರಾಫೆ ಟೀಚರ್ ಸುಂದ ಮಕ್ಕಳ ಬರೀ ಮಕ್ಕಳ ಜಿರಾಫೆ ಹಂಗ ಉದ್ದನ್ ಕತ್ತಿಂದು. ಈ ಬಿಡ ಒಂದು 8 ಹತ್ತಿದ್ದು. ಚೆನ್ನಾಗಿದ್ವು ಮಕ್ಕಳ. ದೂರಿ 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 ಬೇಡ ಆಮೇಲೆ. ಮತ್ತೆ ಬೇರೆ ಬೇರೆ ಏನೂ ಇಲ್ಲ. ಮತ್ತೇನಿದ್ವು. ತಿರುತ್ತಾಳೆ. ಮತ್ತೆ ಇವು ಜಿರಾಫೆ ಆಯ್ತು. ಜಿಂಕೆಗಳು ಹೆಂಗಿದ್ವು. ಭಾಳ ಇದ್ವ ಜಿಂಕೆ. ಸಣ್ಣ ಜಿಂಕೆ ದೊಡ್ಡ ಆಮೇಲೆ ಕಳ್ಳಿ ಹುಲಿ ಸಿಂಹ ಎಲ್ಲ ಇದ್ವು. ಚೆನ್ನಾಗಿದ್ವಾ ಹೆಂಗೆ. ಚೆನ್ನಾಗಿದ್ವು. ಭಾರಿ ಚೆನ್ನಾಗಿದ್ವು. ಒಟ್ಟಿಗೆ 100 ರೂಪಾಯಿ ಕೊಟ್ಟು ಹೋಗ್ಬೋದು ಒಳಕ್ಕೆ. 100 ರೂಪಾಯಿ ಕೊಟ್ಟು ಹೋಗ್ಬೋದು. ಅವ್ನು ನೀನು ಹಂಗೆ ಹೋಗಲ್ಲ ಹಂಗೆ ಬರ್ತೀನಿ ಅಂದ್ರೆ ನೀವು ಲಘು ಹೇಳಿದ್ದೀನಿಂದ ನೀನು ಹೋಗಿ ಸುಮ್ಮನೆ ಹಂಗೆ ಬರ್ತಾ ನೀನು ಮಂಗ ದುಡ್ಡು ನೀನು. ಒಟ್ಟಿಗೆ ಅದೊಂದು ಪಾಯಿಂಟ್. ಅಂಗವಿಕಲರಿಗೆ ಫ್ರೀ ಇರುತ್ತೆ. ಅದು ಎಂಟ್ರಿ ಫೀಸ್ ಅಲ್ಲ. ಒಳಗೆ ಗಾಡಿ ಎಲೆಕ್ಟ್ರಿಕ್ ಗಾಡಿ ಐತಲ್ಲ ಅದಕ್ಕೆ ಫ್ರೀ ಇರುತ್ತೆ ಅಂಗವಿಕಲರಿಗೆ. ಮಂಗ ದುಡ್ಡ ಇಲ್ಲ ಅಂತ ಹೇಳಿಲ್ಲ ಅಮ್ಮ. ಹ್ಯಾಂಡಿಕ್ಯಾಪ್ ಮುಂದೆ ಹೇಳ್ಬೇಕಂತಿಲ್ಲ. ನೀನು ಹೇಳ್ಬಿಟ್ಟು ಇಲ್ಲ ಅಲ್ಲ ಇದು ಲಘು ಹೇಳ ನನಗೆ ನೋಡಪ್ಪ ನೀನು ಹಂಗ ನೀನು ನಾನು 10 ರೂಪಾಯಿ ನೋಡಕ್ಕಾಗಲ್ಲ ಅಂದ ಇಲ್ಲೋ.
ಅಲ್ಲ ಇಪ್ಪಟ್ಟಿಂದ ಗಾಡಿ ಹೋಗ್ಬೇಕು ಹ್ಯಾಂಡಿಕ್ಯಾಪಿಗೆ ಫ್ರೀ ಇರುತ್ತೆ, ನೀವು ಫ್ರೀ ಇರುತ್ತೆ. ನನ್ನ ಮಕ್ಕಳಿಗೆ ಒಬ್ರು ಯಾರು ಇದ್ರೆ ಇವ್ರು ನಾನು ಹೊರ ಹಿಡ್ಕೊಂಡು ಹೋಗ್ತಾರೆ ಅಂತೇಳಿ ಅತ್ತೆ ಇತ್ತ ನಿನಗೂ ಫ್ರೀ ಇನ್ಫ್ಲುಯೆನ್ಸ್ ಮಾಡ್ಕೋಬಹುದು. ಊಟಕ್ಕೆ ಫ್ರೀ ಬರ್ತೀನಿ. ನಾವು ಈಗ ಬ್ಯಾಂಕ್ಗೆ ಹೋದ್ರೆ ಅಂಗಡಿಗಳ ಗಾಡಿ ಹೋಗಿ ಕೊಟ್ಬಿಡ್ತೀನಿ. ನಾನು ಏನಾದ್ರೆ ನಾನು ಇದ್ಕೊಳಕಾಗಲ್ಲ ಅಂತ ಹೇಳಿ ನಾನು ಹಬ್ಬಿಸ್ಬಿಡ್ತೀನಿ ಅಂದ್ರೆ ಸುಮ್ ಕಟ್ಟ ನಾನು ಕೊಡ್ಬರ ನನಗೆ ನೀನು ಹೋಗ ನೀನು ತುಳಿಕೆ ನೀನು ಗಾಳ ಕೊಟ್ಟಿಲ್ಲ ಇವಾಗ ಅವ್ದಾಗಲಿ ಮುಂದಾದ್ಮೇಲೆ ನಿಮ್ದು ಓಟಿ ಪಾಸ್ಬುಕ್ ಅಂತ ಹೇಳ್ತಾನೆ. ಅಲ್ಲ ನೀನು ಇಲ್ಲೇ ಹೇಳು, ಜಿರಾಫೆ ಅವನ್ನೆಲ್ಲ ಹೇಳು. ಜಿರಾಫೆ ಆಗ್ಲಲ್ಲ ನೋಡ್ರಿ ಅದ್ರಲ್ಲಿ ಹೇಳ್ತಾರೆ. ಮತ್ತೆ ಕೋಳಿ ಕಾಡು ಕೋಳಿ ಕಾಡು ಕೋಣ ಅವೇ ಪ್ಲೇಸ್ ಏನೇನು ಇಲ್ಲ ಅವ್ರಾಗೆ ಪಾಪ ಸತ್ಯ ಹಣ ಈ ಟಿವಿಯಲ್ಲಿ ಬರ್ತಾವ. ಈಗ ಹಾಕಲ್ಲ ಬರ್ತಿದ್ದ ಈಗ ಹಾಕ್ತೀನಿ ಸತ್ಯ ಹಣ ಅದಂಗ ಏನು ಸುಕ್ಕಲ್ಲ ಏನು ಸುಕ್ಕಿಲ್ಲ ಹಂಗ ಸಾಕಲ್ಲ. ಒಂದು ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳು. ಎಲ್ಲ ನಮ್ಮ ಹುಡುಗನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ ಅಂತಂದು ಸಬ್ಸ್ಕ್ರೈಬ್ ಮಾಡ್ರಿ ಅನ್ನೋ ಹೇಳ ನೀನು. ಸಬ್ಸ್ಕ್ರೈಬ್ ಮಾಡ್ರಿ ಅನ್ನೋ, ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಕುಡಿರಿ, ಹೋಗ್ರಿ, ಕಮೆಂಟ್ ಮಾಡ್ರಿ. ಎಲ್ಲರೂ ಬಾಯ್ ಜೈ. ಒಂದು ಮುಳುಗ ಸಾಲ್ ಮಾಡೋದು ಚೆನ್ನಾಗಿ ಎಲ್ಲರೂ ಸಬ್ಸ್ಕ್ರೈಬ್, ಕಮೆಂಟ್, ಶೇರ್ ಮಾಡಿ. ಓಕೆ ಬಾಯ್. ಅಯ್ಯೋ ಭಾಳ ಡಿಸ್ಟರ್ಬ್. ನೋಡೋದ್ರಲ್ಲ ಹೇಗಿತ್ತು ವಿಡಿಯೋ, ಏನು ಅನ್ನಿಸ್ತು ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ. ನಮಗೆ ನಿಮ್ಮ ಒಂದು ರಿವ್ಯೂನು ಕೊಡಿ ಕಮೆಂಟಲ್ಲಿ, ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಮುಂದಿನ ವಿಡಿಯೋಲ್ಲಿ ಸಿಗೋಣ. ಅಲ್ಲಿ ಮುಟ್ಟ ನನ್ನ ಕಾಯ್ತಾ ಇರಿ. ಸಬ್ಸ್ಕ್ರೈಬ್ ಇನ್ನೂ ಯಾರು ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಹಾಕೊಳ್ಳಿ, ಲೈಕ್ ಅಂತೂ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋಲ್ಲಿ ಸಿಗೋಣ. ಅಲ್ಲಿ ಮುಟ್ಟ ಕಾಯ್ತಾ ಇರಿ.